ಹಾಯ್ ಹಲೋ. ಪ್ರೀತಿ ಹಾಡು ಸಾಗಲು ಸ್ಟೋರಿ ಕತೆ ಸೆಕೆಂಡ್ ಪಾರ್ಟು. ಸ್ವಲ್ಪ ಉಳಿದಿತ್ತು. ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಇಂಥ ವಿಷಯಗಳನ್ನ ಬಚ್ಚಿಡಬಾರ್ದು ಅಂತ ನಿನಗೆ ಹೇಳಿದೆ. ಅವಳಿಗೆ ನಾ ಹೇಳಿದೆ ಅಂತ ಹೇಳಬೇಡ್ರಿ. ಅವಳ ಫ್ರೆಂಡು ಹೇಳಿದ್ಲು. ಅವರಮ್ಮ ಅಳ್ತಾ ಕೂತ್ರು. ಏನ್ರಿ ಇವಳು ಇನ್ನೂ 10th ಕ್ಲಾಸ್ ಹುಡುಗಿ ಹೀಗೆ ಮಾಡಿದರೆ ಈಗ ಮಾಡ್ತೀನಿ ಇರು ಅವಳಿರೋ ಕಡೆಗೆ ಹೊರಟರು. ಅವರು ಬೈಕಿನಲ್ಲಿ ಅವರಿಬ್ಬರು ಎಲ್ಲಿ ಹೋಗಿದ್ದಾರೆ ತೆಳಗೆ ಇಲ್ಲ, ಬೆಟ್ಟ ಹತ್ತಿ ಮೇಲೆ ಹೋಗಿದ್ದಾರೆ. ನನಗಂತೂ ಹತ್ತೋಕ್ಕಾಗಲ್ಲ. ಅವಳು ಬರೋವ್ರಿಗೂ ಕಾಯುತ್ತಾ ಮಂಟಪದಲ್ಲೇ ಕುಳಿತರು. ಅವರು ಇಬ್ಬರೇ ಮೇಲೆ ಹೋದವರು. ಮೊಬೈಲ್ನಲ್ಲಿ ಫೋಟೋ ತೆಗೆದುಕೊಂಡು ಸುತ್ತಾಡ್ತಾ ನಾವು ಎಲ್ಲಿರ್ತೀವೋ ಅಲ್ಲಿವರೆಗೂ ನಮ್ಮ ಹೆಸರು ಇರುತ್ತೆ ಅಂತ ಹೆಸರು ಕೆತ್ಕೊಂಡು ಅದ್ರ ಮುಂದೆ ಸೆಲ್ಫಿ ತಗೊಂಡು ಮಾತಾಡಿಕೊಂಡು ಕುಳಿತರು. ನೀನು ಏನು ಮಾಡಬೇಕು ಅಂತ ಇದ್ದೀಯಾ? ಇನ್ನೇನು ಮಾಡ್ತಾರೆ? ಮದುವೆ ಆಗಿ 4 ಮಕ್ಕಳು ಆಟ ಆಡಿಸ್ಕೊಂಡು ಕುಳಿತಿರ್ತೀನಿ. ಹೌದಾ? ಇನ್ನೇನು ಮಾಡೋ ಆಸೆ ಇಲ್ವಾ? ಓದಬೇಕು, ಅರ್ನ್ ಮಾಡಬೇಕು ಅಂತ ಇದೆ. ನನಗೆ ಬಿಸ್ನೆಸ್ ಮಾಡಬೇಕು ಅಂತ. ಅದು ನನಗೆ ಅನುಕೂಲ ಆಯಿತು. ಅಷ್ಟರಲ್ಲಿ ಅದು ನನಗೆ ಅನುಕೂಲ ಆಯಿತು ಬಿಡು. ನಾನು ಬಿಸ್ನೆಸ್ಸು, ನೀನು ಬಿಸ್ನೆಸ್ ಮಾಡುವಂತೆ. ಅಷ್ಟರಲ್ಲಿ ಕೋತಿ ಅಟ್ಟಿಸ್ಕೊಂಡು ಹಿಂದ್ಗಡೆ ಬಂದಾಗ, ಬೇಗ ಹೋಗೋಣ, ಹೊಟ್ಟೆ ಬೇರೆ ಹಸಿತಾ ಇದೆ, ಅಲ್ಲಿ ಏನಾದರೂ ತಿಂದು ಆಮೇಲೆ ಮತ್ತೆ ಸುತ್ತೋಣ. ಸರಿ. ಈ ಮಂಗಣ್ಣ ಯಾಕೆ ಬಂತು ಇವಾಗ? ಇಬ್ಬರು ಮಧ್ಯೆ ಬರಬಾರ್ದು ಅಂತ ಗೊತ್ತಿಲ್ವಾ ಅಂದಾಗ ಅದು ಗುರ್ರಂತು. ನೋಡು ಹೇಳ್ತಾ ಇದ್ದೆ ಮದುವೆ ಮುಂಚೆ ಇದೆಲ್ಲ ಬೇಡ ಅಂತ, ಗೊತ್ತಾಯ್ತಾ ಅಂತ ಅವಳು ನಕ್ಕಲು. ಅವನು ಸರಿ ಅಂತೀಯ, ನೀನು ಹೇಳಿದ್ದೆ ಸರಿ, ನೀನು ಹೇಳಿದ್ದೆ ಎಲ್ಲದಕ್ಕೂ ಎಸ್ ಅಂದ. ಈಗ ಎಸ್ ಹೇಳ್ತೀರ? ಆಮೇಲೆ ನಾನು ಆಮೇಲೂ ಅಷ್ಟೇ, ಆಮೇಲೂ ಎಸ್ಸೇ. ನೀನೇನು ಹೇಳಿದ್ರೆ ಅದು ಕೇಸ್. ಅಷ್ಟನ್ನೇ ದೂರದಿಂದಲೇ ನೋಡು ಅಷ್ಟರಲ್ಲೇ ಬೆಟ್ಟ ಇಳಿದು ಬಂದು ಅಷ್ಟರಲ್ಲೇ ದೂರದಿಂದ ನೋಡಿದಾಗ ಅವರಪ್ಪ ಅಲ್ಲೇ ಇದ್ದಿದ್ದು ಕಾಣಿಸ್ತು. ನಮ್ಮ ಅಪ್ಪ ಇದ್ದಂಗಿದ್ದಾರೆ, ಅವರೇ ಇರಬೇಕು ಅಪ್ಪ, ಕರೆಕ್ಟ್. ನೋಡೋಕ್ಕೆ ಬಂದ್ಬಿಟ್ಟಿದ್ದಾರೆ, ಯಾರೋ ಹೇಳಿದ್ದಾರೆ ಅಂತ ಅಂದ್ಕೊಂಡ್ರು. ಈಗ ಹೋಟೆಲ್ ಒಳಗಡೆ ಹೋಗಿ ಬಿಡೋಣ, ಆಮೇಲೆ ಏನಾದರೂ ಮಾಡೋಣ, ತಪ್ಪಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಅವರ ಅಪ್ಪನ ಕಾಡ್ದಂಗೆ ಸೀದಾ ಹೋಟ್ಲಿಗೆ ಹೋಗಿ ಅಲ್ಲಿ ತಂದಿದ್ದ ಪುಳಿಯೋಗರೆ ಅದ್ರ ಜೊತೆಗೆ ಬೋಂಡ ಎಲ್ಲ ತಗೊಂಡು ತಿಂದು ಇಬ್ಬರೂ ಹೊರಗಡೆ ತಪ್ಪಿಸ್ಕೊಂಡು ಇವಾಗ ಹೋಗೋಣ ಅಂತ ಬಂದರು. ಬೋಂಡ ಕಾಫಿ ಎಲ್ಲ ಕುಡಿದು ಕಾಫಿನ ಕುಡಿದು ದುಡ್ಡು ಕೊಡೋಕ್ಕೆ ಬಂದರು. ನಾನು ಕೊಡ್ತೀನಿ ಬಿಡಿ ಬಿಲ್ಲು ಅಂತ ಅವರಪ್ಪ ದುಡ್ಡು ಕೊಟ್ಟಾಗ ಅವಳು ನೋಡಿದ್ಲು. ಅಪ್ಪ ಅಬ್ಬಾ, ಆಕಾಶ ತಲೆ ಮೇಲೆ ಬಿದ್ದಂಗಾಯ್ತು. ಏನು ಮಾಡೋದು? ಏನು ಮಾಡೋದು ಇವಾಗ? ಬೈಕ್ ಹತ್ತು ಏನು ಮಾಡೋದು ಅಂತ ಕೂತಿದ್ಲು. ಅವರು ಏನು ಮಾತಾಡದೆ ನಡಿ ಬೈಕ್ ಹತ್ತು ಇವಾಗ ಅಂತಂದ್ಬಿಟ್ಟು, ಅಲ್ಲೇನು ಮಾತಾಡಬಾರ್ದು ಅಂತ ಬೈಕ್ ಹತ್ತು ನಡಿ ಅಂತ ಹೇಳಿರು. ಅವನ ಬೈಕ್ ಬಿಟ್ಟು ಈಗ ಅಪ್ಪನ ಬೈಕ್ ಹತ್ತಿಲು. ಏನು ಹೇಳ್ತೀಯೋ ನೀನೇ ಹೇಳು. ನಾನು ಏನೂ ಹೇಳಲ್ಲ, ಹೇಳಿದ್ದೇನು. ನಾಳೆನೇ ಮನೆಗೆ ಕರ್ಕೊಂಡೋಗಿ ಹೆಂಡತಿಗೆ ಹೇಳ್ತಾನೆ, ನೋಡು ಏನು ಹೇಳ್ತೀಯೋ ಹೇಳು, ನಾನೇನು ಹೇಳಲ್ಲ ಇವಳಿಗೆ. ಹೇಳಿರ ಆಮೇಲೆ ಅಷ್ಟೇ ನೀನು ಸಿಟ್ಟು ಮಾಡ್ಕೋತೀಯ. ಅದಕ್ಕೆ ನೀನೇನು ಹೇಳ್ತೀಯೋ ಅದನ್ನೇ ಹೇಳು ಇವಳಿಗೆ. ನಾನು ಹೇಳೋದೇನ್ರಿ, ಇವಳು ಈ ಥರ ಎಲ್ಲ ಮಾಡಬಾರ್ದಾಗಿತ್ತು. ಈ ಥರ ಎಲ್ಲ ಮಾಡಿದರೆ ನಮ್ಮ ಮರ್ಯಾದೆ ಏನು ಹೋಗುತ್ತೆ, ಮರ್ಯಾದೆಯಲ್ಲಿ ಉಳಿಯುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಇವಳಿಗೆ, ನೀವೇನು ಮಾಡ್ತೀರೋ ಮಾಡಿ ಅಂತ ಅವರಪ್ಪ ಗಂಡಂಗೆ ಹೇಳಿದ್ಲು. ಆವಾಗ ಅವನು ಹೇಳೋದೇನು ಮಾಡೋದೇನು
ನಾಳೆ ದಿವಸ ಗಂಡು ಬರುತ್ತೆ ನೋಡಿಕೊಂಡು ನೋಡೋಕ್ಕೆ ಹೇಳು, ರೆಡಿ ಮಾಡು ಇವಳನ್ನ ಮದುವೆ ಮಾಡಿ ಕಳ್ಸೋಣ ಅಂದರು. ನಾಳೆನೇ ಇವಳನ್ನ ನೋಡೋಕ್ಕೆ ಬರ್ತಾ ಇದ್ದಾರೆ. ಮದುವೆ ಮಾಡಿ ಕಳಿಸೋಣ. ಇವಳು ಈ ರೀತಿ ಎಲ್ಲ ಮಾಡ್ತಾಳೆ ಅಂತ ಯಾರಿಗೆ ಗೊತ್ತು? ಇಲ್ಲ ಅಮ್ಮ, ನಾನು ಈ ವಿಷಯದಲ್ಲಿ ದೇವಸ್ಥಾನ ಅಷ್ಟೇ ಹೋಗಿದ್ದು, ಅವನ ಜೊತೆ ಹೋಗಬೇಕಾಗಿತ್ತಾ? ನಂಬಿದ್ರು ನಿನ್ನ ಏಜು ನಂಬಲ್ಲ. ಸುಮ್ಮನೆ ಸಾಕು, ನೀವು ಓದು ಬಿಟ್ಟು ಅಮ್ಮ ಎಕ್ಸಾಮು ಅದೆಲ್ಲ ಮಾಡಿವಂತೆ. ಮದುವೆ ಮಾಡ್ಕೊಂಡು ಕಟ್ಕೊಂಡು ಅವನು ಕಳಿಸಿದ್ರೆ ಓದು, ಇಲ್ಲದೆ ಹೋದರೆ ಮನೆ ಕೆಲಸ ಮಾಡಿಕೊಂಡು ಇರು. ನಾನು ಮದುವೆ ಆದರೆ ಅವನ್ನೇ ಆಗೋದು, ಬೇರೆಯವ್ರನ್ನ ನಾನು ಆಗಲ್ಲ. ಅವನು ಶೆಟ್ರು ಹುಡುಗ, ಕಟ್ಕೊಂಡು ಏನು ಮಾಡ್ತಿ? ನೀ ಬ್ರಾಹ್ಮಣರವಳು, ನಂಬ್ರಿ ಇಷ್ಟ್ರಿ ನಮ್ಮ ನೆಂಟರು ಇಷ್ಟರು ಎಲ್ಲ ಏನಂತಾರೆ ಅವನು ಒಳ್ಳೆಯವನು ಕಣಮ್ಮ, ತುಂಬ ಒಳ್ಳೆಯವನು. ನಿನಗೆ ಕುಲ ಗೋತ್ರ ಏನೂ ಬೇಡವಾ? ಅವನು ಇವಳಿಗೆ ಯಾವತ್ತೂ ಸಿಗಲ್ಲ. ಹಾಗೆ ಮಾಡಿ ಅವನು ಇವಳಿಗೆ ಯಾವತ್ತೂ ಸಿಗಬಾರ್ದು, ಹಾಗೆ ಮಾಡಿ ಬಂದಿದ್ದೀನಿ. ಅಂದರೆ ಏನು ಮಾಡಿದ್ರಿ? ಅವರ ಅಪ್ಪಂಗೆ ಹೇಳಿ ಅವನನ್ನು ಇಲ್ಲಿಂದ ದೂರ ಊರಿಗೆ ಕಳ್ಸೋಕ್ಕೆ ಏರ್ಪಾಟ್ ಮಾಡಿ ಅಂತ ಹೇಳಿ ಬಂದೆ. ಅವಳು ಅಳುತ್ತಾ ಕೂತಳು. ಅವಳು ಅಳುತ್ತಾ ಕುಳಿತಳು. ಅವಳು ಎಷ್ಟು ಹೇಳಿದ್ರು ಕೇಳದೆ ಮದುವೆಗೆಲ್ಲ ಶುರು ಮದುವೆ ಮಾಡೇ ಬಿಟ್ಟರು. ಹೆಣ್ಣು ಮಕ್ಕಳು ಎಲ್ಲಿ ಹೋಗ್ತಾರೋ ಅಲ್ಲಿ ಹೊಂದಿಕೊಂಡು ಇರಬೇಕು ಅಂತ ಅದು ಗಾಡ್ ಗಿಫ್ಟ್ ಕೊಟ್ಬಿಟ್ಟಿದೆ. ಅದುವರೆಗೆ ಇದು ಅನಿವಾರ್ಯ. ಅದು ಅಲ್ಲದೆ ಇದು ಹೆಣ್ಮಕ್ಳಿಗೆ ಅನಿವಾರ್ಯ. ಎಲ್ಲಿ ಹೋಗ್ತಾರೋ ಅಲ್ಲಿ ಹೊಂದ್ಕೊಂಡು ಅಲ್ಲಿ ಅಂತೆ ಬಾಳೋದು. ಇನ್ನೇನು ಮಾಡ್ತಾರೆ? ಅವರು ಸ್ವತಂತ್ರವಾಗಿ ಏನೂ ಡಿಸಿಷನ್ ತಗೊಳ್ಳೋ ಹಾಗಿಲ್ಲ. ಅಂದಮೇಲೆ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳಿಕೊಂಡು ಹೋಗ್ತಾರೆ. ಅದು ಅವ್ರಿಗೆ ದೇವ್ರು ಕೊಟ್ಟಿರೋದು ವರನ ಇರಬಹುದು, ಅಥವಾ ಅವ್ರ ಕೆಪಾಸಿಟಿನೂ ಇರ್ಬೋದು. ಆಮೇಲೆ ಅವನಿಗೂ ಬೇರೆ ಮದುವೆ ಆಯಿತು ಅಂತ ಗೊತ್ತಾಯಿತು. ಅವಳು ಮಗು ಬಾಣಂತನ ಅಂತ ಹೋದಾಗ ಯಾರೋ ಹೇಳಿದರು ಈ ಥರ ಅವನಿಗೂ ಮದುವೆ ಆಯಿತು ಅಂತ. ಆಗ ಇವಳಿಗೆ ಸಮಾಧಾನ ಆಯಿತು. ಅವನು ಮದುವೆ ಆಗಿದ್ದಾನಲ್ಲ, ಸಾಕು, ಎಲ್ಲಿ ಚೆನ್ನಾಗಿರ್ತಾರೋ ಅಲ್ಲಿ ಚೆನ್ನಾಗಿರಲಿ ಅಷ್ಟೇ ನಮ್ಮಿದು ಅಂತ ಅಂದ್ಕೊಂಡ್ಳು. ಅವಳು ತನ್ನ ಮಗಳನ್ನು ಇವಳಿಗೂ 2 ಮಕ್ಕಳಾದವು, ಒಂದು ಗಂಡು ಒಂದು ಹೆಣ್ಣು. ಅದಕ್ಕೆ ಇವಳೇನು ಮಾಡಿಲ್ಲ, ಅವಳು ತನ್ನ ಮಗಳನ್ನು ಎಲ್ಲರ ಥರ ಬೆಳೆಸ್ಬಾರ್ದು, ನನ್ನ ಥರ ಅವಳು ನಾನು ಇಷ್ಟದಂತೆ ಬೆಳೆಸ್ತೀನಿ ಅಂತ ಅವಳ ಕಾಲ ಮೇಲೆ ಅವಳು ನಿಲ್ಲಬೇಕು. ಬೇರೆಯವರ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರಿಯೋದಕ್ಕೆ ಯಾವಾಗಲೂ ಅದನ್ನೇ ಮುಂದುವರಿಬಾರ್ದು. ಅದನ್ನು ಹೆಚ್ಚು ಅವಲಂಬಿತರಾಗಿ ಇನ್ನೊಬ್ಬರ ಮಾತನ್ನೇ ಕೇಳಬಾರ್ದು. ತನ್ನ ಸ್ವಂತ ನಿರ್ಧಾರಗಳು, ತನ್ನ ಸ್ವಂತ ವಿಚಾರಗಳು, ಇದನ್ನು ಅವಳು ಒಳ್ಳೆಯದನ್ನು ಆರಿಸ್ಕೊಳ್ಳೋದು ಅವಳು ಕಲಿಬೇಕು. ಇದರಲ್ಲಿ ತನ್ನ ಸ್ವಂತ ನಿರ್ಧಾರಗಳು, ವಿಚಾರಗಳು ಏನಿರ್ತವೋ ಅದರಲ್ಲಿ ಒಳ್ಳೆಯದು ಯಾವುದು, ತಪ್ಪು ಯಾವುದು, ಕೆಟ್ಟದ್ದು ಯಾವುದು ಅನ್ನೋದನ್ನು ಆರಿಸ್ಕೊಂಡು ಅವಳು ಮುಂದುವರಿಬೇಕು ಅಂತ ಆ ಥರ ಬೆಳೆಸಬೇಕು ಮಕ್ಕಳನ್ನ ಅಂತ ಬೆಳೆಸಿಲು. ಅವಳಿಗೆ ಸಂಸ್ಕೃತಿ ಎಲ್ಲವನ್ನು ಉಳಿಸ್ಕೊಂಡು ಆದಷ್ಟು ಓದನ್ನು ಮುಂದುವರಿಸ್ಕೊಂಡು ಎಲ್ಲ ಅನುಕೂಲತೆಗಳನ್ನು ಅವಳಿಗೆ ಆ ಥರ ಸಂಸ್ಕೃತಿ, ಮನೆಯದು ಒಂಚೂರು ವಿಚಾರಗಳು, ಕೆಲಸಗಳು, ಹಬ್ಬ ಹುಣ್ಣಿಮೆಗಳು ಇವನ್ನೆಲ್ಲ ಹೇಗೆ ಸ್ವಲ್ಪ ಮಾಡಬೇಕು ಎಲ್ಲ ಅದರಲ್ಲೇ ಇನ್ವಾಲ್ವ್ ಮಾಡಿಬಿಟ್ರೆ ಹೆಣ್ಮಕ್ಳನ್ನ, ಆಮೇಲೆ ಅವ್ರು ಏನು ಮಾಡ್ತಾರೆ, ಬರೀ ಇದನ್ನೇ ಮಾಡ್ಕೊಂಡು ಕೂತ್ಕೋತಾರೆ. ದೇವ್ರ ಪೂಜೆ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ಕೂತ್ಕೊಂಡ್ರೂ ಆಗಲ್ಲ, ಬರೀ ಓದ್ಕೊಂಡು ಕೂತ್ಕೊಂಡ್ರೂ ಆಗಲ್ಲ. ಎರಡನ್ನೂ ಸ್ವಲ್ಪ ಕಲ್ತಿರಬೇಕು. ಅದರಲ್ಲೂ ಓದನ್ನು ಮುಂದುವರಿಸ್ಬೇಕು, ಇದನ್ನು ಸ್ವಲ್ಪನಾದರೂ ಕಲ್ತಿರಬೇಕು ಅಂತ ಹೇಳಿ ಅವಳಿಗೆ ಎಲ್ಲ ಕಲಿಸಿಲು. ಎಲ್ಲ ಅನುಕೂಲ ಮಾಡಿಕೊಟ್ಲು ಓದೋದಕ್ಕೆ, ಇದಕ್ಕೆ ಎಲ್ಲ.
ಅವಳು TCH ಮಾಡಿ B.Ed ಮಾಡಿ ಕೆಲಸಕ್ಕೂ ಸೇರಿದಳು. ಮಗ ಇನ್ನೂ PUC ಓದ್ತಿದ್ದ. ಈಗ ಇವಳಿಗೆ ಮದುವೆ ಮಾಡೋದಕ್ಕೆ ಗಂಡು ಹುಡುಕೋ ಅಂತ ಗಂಡು ಕೇಳಿದಾಗ ಅವಳು ಮದುವೆ ಮಾಡೋದಕ್ಕೆ ಗಂಡು ಹುಡ್ಕೋಣ ಅಂತ ಗಂಡನ ಕೇಳ್ತಾಳೆ. ಅವಳು ನೋಡಿ ಮೊದಲು ಅವಳನ್ನು ಕೇಳು, ಇವಳು ಹೆಂಡ್ತಿನೇ ಹೇಳ್ತಾಳೆ. ನೋಡಿ ಗಂಡ ಕೇಳ್ತಾನೆ, ಮದುವೆ ಮಾಡ್ತೀನಿ ಇವಳಿಗೆ, ಗಂಡು ಹುಡ್ಕೋಣ ಅಂತ. ಅದಕ್ಕೆ ನೋಡಿ ಅವಳನ್ನ ಮೊದಲು ಕೇಳ್ರಿ, ಅವಳು ಮದುವೆ ಆಗೋವಳು, ನಾವು ನಿನಗೆ ಗಂಡು ಹುಡ್ಕೋಣ ಅಂತ ಇದ್ದೀವಿ, ಅದು ಅವಳಿಗೆ ಆಗುತ್ತಾ, ಅವಳಿಗೆ ಇಷ್ಟ ಇದೆಯಾ ಏನು ಅಂತ ಎಲ್ಲ ಅವಳನ್ನ ಒಂದು ವಿಚಾರಿಸಿ ಅವಳು ಏನು ಹೇಳ್ತಾಳೆ ಅಂತ. ಹಾಗೆ ನಾಳೆ ಸಂಸಾರ ಮಾಡಬೇಕಾದವಳು ಅವಳು, ನಾವಲ್ಲ. ನಮ್ಮ ನಿರ್ಧಾರ ಅವಳ ಮೇಲೆ ಹಾಕೋದು ಬೇಡ. ಸರಿ, ಹಾಗಾದರೆ ಅವಳನ್ನೇ ಕೇಳೋಣ. ಅಮ್ಮ, ನಾನು B.Ed ಮಾಡಬೇಕು, B.Ed ಮಾಡಿದ್ದು ಆಯಿತು. ಮತ್ತು B.Ed ಮಾಡಬೇಕಾದ್ರೆ ಒಬ್ಬ ಹುಡುಗ ಪರಿಚಯ ಆಗಿದ್ದಾರೆ, ಅವರು ನನಗೆ ತುಂಬ ಇಷ್ಟಿದ್ದಾರೆ. ಅವ್ರಿಗೂ ಅಷ್ಟೇ ನನ್ನ ಕಂಡ್ರೆ ತುಂಬ ಇಷ್ಟ. ಜಾತಿ ಯಾವುದು ಅಂತ ಕೇಳಿದಾಗ ಅದನ್ನು ಅವಳು ನೋಡ್ಕೋತಾಳೆ, ಅವಳು ಮದುವೆ ಆಗೋಳು ಹೇಳಿದ್ನಲ್ಲ. ಹಾಗಲ್ಲ ಅದು, ನೋಡಮ್ಮ, 15 ದಿನ ಅವರ ಮನೆಯಲ್ಲಿ ನಾವು ಎಲ್ಲರೂ ಹೋಗಿ ಇದ್ದು ಬರೋಣ. ಯಾಕಂದರೆ ಹುಡುಗ ಅಪ್ಪ ಅಮ್ಮ ಜೊತೆ ಇರಬೇಕು ಅಂತಲೇ ಇವರು ಅಲ್ಲಿಗೆ ಹೋದಾಗ ಅವಳ ಅಪ್ಪ ಅಮ್ಮ ಇವರಿಗೆ ನೋಡಮ್ಮ, ನೀನು ಮದುವೆ ಆಗೋಳು, ಆದರೆ ಅರ್ಥ ಮಾಡ್ಕೋಬೇಕು, ಸ್ವಲ್ಪನಾರು ಹುಡುಗ ಏನು ಎತ್ತ ಅಂತ ಗೊತ್ತಿರಬೇಕು. ಅದಕ್ಕೆ ನಾನು, ನೀನು, ಅವಳು 3 ಜನನೂ ಹೋಗಿ ಅವ್ರ ಮನೇಲಿ ಇದ್ದು ಬರೋಣ. ಆವಾಗ 15 ದಿವಸನೂ ನೀನು ಅವನನ್ನು ಅಬ್ಸರ್ವ್ ಮಾಡು, ಅವನ ಜೊತೆ ಇರು. ಆವಾಗ ನಿನಗೆ ಗೊತ್ತಾಗುತ್ತೆ ಅವನು ಹೇಗೆ ಎತ್ತ, ನೀನು ಇರ್ತೀಯ ಅನ್ನೋದು. ಡೆಫಿನೆಟ್ ಆದರೆ ನೀನು ಅವ್ರ ಮನೇಲಿ ಬಾಳ್ತೀಯ ಅನ್ನೋ ಡೆಫಿನೆಟ್ ಆದರೆ ನಾವು ನಿನಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳಿ. ಇವಳೇನು ಮಾಡಲ, 15 ದಿವಸ ಅವ್ರ ಮನೆಗೆ, ಗಂಡಿನ ಮನೆಗೆ ಮಗಳನ್ನ ಕರ್ಕೊಂಡು ಹೋಗಿ, ಇವಳು ಅಪ್ಪ ಅಮ್ಮ ಅವರು 3 ಜನನೂ ಹೋಗಿ ಅವ್ರ ಮನೇಲೇ ಇದ್ದರು. ಅವರು ಶೆಟ್ರು ಮತ್ತು ನೀವು ಬ್ರಾಹ್ಮಣರು, ನಾವು ಮಾಡಿದ್ದೇನು ತಿನ್ನೋದಿಲ್ಲ, ಹಾಗೆ ಹೀಗೆ ಅಂತ, ತಿನ್ನೋರು ತಿಂತಾರೆ ಆದರೆ ನೀವು ತಿನ್ನಲ್ಲ ಅಂತ ನಮಗೆ ಗೊತ್ತು. ಅದಕ್ಕೋಸ್ಕರ ನಿಮಗೆ ಸಪ್ರೇಟ್ ರೂಮ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ, ನೋಡ್ಕೊಳ್ರಿ. ಅಲ್ಲೇ ನೀವು ಬೇಕಾದ್ರೆ ನೀವೇ ಅಡುಗೆ ಮಾಡಿಕೊಳ್ರಿ, ಸ್ಟವ್ವು ಇದು ಎಲ್ಲ ಕೊಡ್ತೀವಿ, ನಿಮ್ಗೆ ಏನು ಬೇಕೋ ಅದು ಕೊಡ್ತೀವಿ. 15 ದಿವಸ ನೀವು ಇರೋಕ್ಕೆ ನಮ್ಮಲ್ಲಿ ಅಡ್ಡಿ ಇಲ್ಲ ಅಂತ ಹೇಳಿದರು. ಆವಾಗ ಇವ್ರೇನು ಮಾಡಿದರು, ಇವರಿಬ್ಬರು ಖುಷಿಯಾಗಿ ಮಾತಾಡ್ಕೊಂಡು ಇದ್ದರು. ಹಿತ್ತಲು ಎಲ್ಲ ಇತ್ತು ಮನೇಲಿ, ಅವಳಿಗೆ ಓಡಾಡಿಕೊಂಡು ಇವಳುವೆ ಹೊರಗಡೆಯಿಂದ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ಲು. ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಅವ್ರ ಜೊತೆ ಚೆನ್ನಾಗಿ ಇದ್ಲು. ಆಮೇಲೆ ಅವಳಿಗೆ ಅನ್ನಿಸ್ತು, ಪರವಾಗಿಲ್ಲ, ನನ್ನ ಮಗಳು ಇಲ್ಲಿ ಆರಾಮಾಗಿರ್ತಾಳೆ, ಗಂಡ ಆಗೋನು ಹುಡುಗ ಅನುಸರಿಸ್ಕೊಂಡು ಹೋಗ್ತಾನೆ, ಇವಳನ್ನೆಲ್ಲದಕ್ಕೂ ಕೊಡ್ಬೋದು ಅಂತ ಇವಳಿಗೆ ಅನ್ನಿಸ್ತು. ಅಪ್ಪ ಅಮ್ಮ ಎಲ್ಲ ಇದ್ದಿದ್ದು ಅವಳಿಗೆ ಸರಿ ಆಯಿತು. ಅಮ್ಮ, ನೋಡಮ್ಮ, ನಾನು ಅನುಸರಿಸ್ಕೊಂಡಿರ್ತೀನಿ ನಾನು ಅಂತ. ಅಮ್ಮ ಮತ್ತೆ ಕೇಳಿಲ್ಲ, ಅನುಸರಿಸ್ಕೊಂಡಿರ್ತೀಯ ಇಲ್ಲಿ, ಮದುವೆ ಆಗಿ ಬಾಳ್ತೀಯ ನೀನು ಅಂತ ಕೇಳಿದಾಗ, ಆಯ್ತಮ್ಮ, ನನಗೆ ಅವನು ಹುಡುಗ ಒಳ್ಳೆಯವನು, ಗಂಡ ಒಳ್ಳೆಯವನು, ನಾನು ಏನು ಮಾಡಿರು ಅನುಸರಿಸ್ತಾನೆ, ಆದ್ದರಿಂದ ನಾನು ಅವನ ಜೊತೆನೇ ಇರ್ತೀನಿ. ಅಮ್ಮ, ನಿನಗೆ ತೊಂದರೆ ಏನಿಲ್ವಾ? ನಿಮಗೆ ತೊಂದರೆ ಏನೂ ಆಗೋಲ್ಲ, ನಿಮ್ಮ ಜನ ಏನಂತಾರೆ, ನಿಮ್ಮ ನೆಂಟರು ಇಷ್ಟರು ಏನೋ ಅಂದರೂ ನಿಂಗೇನು ಅನಿಸಲ್ವಾ ಅಂತ ಮಗಳೇ ಕೇಳಿದಾಗ, ಇಲ್ಲಮ್ಮ, ಏನಾಗಲ್ಲ ನೋಡು, ಅವರೆಲ್ಲ ಎಷ್ಟು ದಿನ ಅವರೆಲ್ಲ ಮದುವೆಗೆ ಬರ್ತಾರೆ, ಮಂಜಿಗೆ ಬರ್ತಾರೆ, ಎಲ್ಲ ಇರ್ತಾರೆ, ಒಂದೊಂದು ದಿವಸ ಬರ್ತಾರೆ, ಆದರೆ ಹೋಗ್ತಾರೆ. ಆದರೆ ಗಂಡನ ಜೊತೆ ನೀನು ಸಂಸಾರ ಮಾಡಬೇಕಾದವಳು, ನೀನು
ನೀನು ಯಾರನ್ನ ಇಷ್ಟಪಡ್ತಿದೆಯೋ ಅವ್ರನ್ನೇ ಮದುವೆ ಆಗೋದು ಸರಿ. ಯಾಕಂದರೆ ಅವರೇ ನಿನ್ನನ್ನು ಬಾಳಿಸೋರು. ಎಲ್ಲ ಇರುತ್ತೆ, ಜಾತಿ ಇರುತ್ತೆ, ಜಾತಕ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಮನಸ್ಸೇ ಒಪ್ಪದ ಮೇಲೆ ಏನು ಮಾಡ್ತೀಯ? ಆದ್ದರಿಂದ ನೀನು ಯಾರನ್ನ ಒಪ್ಪಿದೆಯೋ ಅವನ ಜೊತೆನೇ ಬಾಳು ಅಂತ ಅವ್ರು ಹೇಳಿರು. ಅವರಮ್ಮ ಹೇಳಿ ಅವಳನ್ನ ಮದುವೆಗೆ ಒಪ್ಪಿಗೆ ಕೊಟ್ಟು ಇಬ್ಬರು ಬಂದರು. ಅಂದಮೇಲೆ ಇಷ್ಟರ ಮೇಲೆ ನಿನ್ನಿಷ್ಟ. ನಿನಗೆ ಒಪ್ಪಿಗೆ ಆದಮೇಲೆ ನನಗೂ ಒಪ್ಪಿಗೆನೇ. ಅಪ್ಪ ಅಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟು ಅವಳಿಗೆ ಸಂತೋಷ ಆಯಿತು. ಮದುವೆಯು ಸಾಂಗವಾಗಿ ನೆರವೇರಿತು. ನೋಡಿದ್ರಾ, ಪ್ರೀತಿ ಹಾಡು ಸಾಗಿತು. ಅಂದರೆ ಅವಳದು ಅಲ್ಲಿ ಇದಾಯಿತು, ಕ್ಯಾನ್ಸಲ್ ಆಯಿತು ಮೊದಲೇಟಿಗೆ. ಆದರೆ ಇಲ್ಲಿ ಸಕ್ಸಸ್ ಆಯಿತು. ಮದುವೆ ಮಾಡಿದ್ರು. ಅವಳು ಒಪ್ಪಿದ್ದನ್ನು ಹುಡುಗನೇ, ಮಗಳು ಒಪ್ಪಿದ್ದು ಹುಡುಗನ್ನೇ. ಅವನು ಹಠ ಮಾಡಿ ನಾನು ಅವನ್ನೇ ಮದುವೆ ಆಗ್ತೀನಿ, ಅವನು ಬಿಟ್ಟರೆ ನಾನು ಬೇರೆ ಯಾರಲ್ಲ ಆಗಲ್ಲ ಅಂತ ಹಠ ಮಾಡಿ ಅವನ್ನೇ ಮದುವೆ ಆದಳು ಅಂತ ಪ್ರೀತಿ ಸಾಗೀತು ಕತೆ. ಚೆನ್ನಾಗಿದೆಯಾ? ಪ್ರೀತಿ ಹಾಡು ಸಾಗಿತು. ಚೆನ್ನಾಗಿದೆಯಾ? ಏನೋ ಒಂದು ಬರೀತೀನಿ. ಕತೆ ಏನೋ ಚೆನ್ನಾಗೇ ಇರುತ್ತೆ. ಎಡಿಟ್ ನಂದು ಇಷ್ಟ. ಇದು ಇನ್ನೂ ಸ್ವಲ್ಪ ಇಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ? ಅದು ಬರವಣಿಗೆದೊಂದು ಬರಿಬೇಕು, ಏನಲ್ಲಿ ಮಾಡಬೇಕು. ಅವೆಲ್ಲ ಸರಿ ಹೋಗಲ್ಲ. ಇನ್ನೂ ಸ್ವಲ್ಪ ಅಬ್ಸರ್ವ್ ಮಾಡ್ತೀನಿ. ಇನ್ನೂ 25 ಆಗಿಲ್ವಲ್ಲ, 25 ಹಿಂಗೆ 11 12 ಆಯಿತು ಅನಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ವ್ಯೂವರ್ಸು ಎಲ್ಲ ನೋಡಿ, ಪೂರ್ತಿ ನೋಡಿ ದಯವಿಟ್ಟು. ಎಷ್ಟೊಂದೆಲ್ಲ ಮಾಡಿರ್ತೀನಿ. 2 ನಿಮಿಷ 3 ನಿಮಿಷ ನೋಡ್ತಾ ಇದ್ದೀರಾ. ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷನಾರು ಕರೆಕ್ಟಾಗಿ ನೋಡಿರಿ. 5 ನಿಮಿಷ ಇನ್ನೊಂದು ದಿವ್ಸ ನೋಡಿರಂತೆ. ಇನ್ನೂ ಇರುತ್ತಲ್ಲ, ಎಲ್ಲೂ ಹೋಗಲ್ಲ ವಿಡಿಯೋ, ಅಲ್ಲೇ ಇರುತ್ತೆ. 5 ನಿಮಿಷನಾರೇ ನೋಡಿ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್.